ಚಿತ್ರಾನ್ನದಲ್ಲಿ ವಿಚಿತ್ರ 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 ಚಿತ್ರಾನ್ನ ಐತೆ. ಚಳಿ ಜ್ವರನೇ ಬರ್ತೈತೆ ಇವನ್ಗೆ. ಬೆಳಕಾಗಿದ ತಕ್ಷಣ ರಾತ್ರಿ ಆಗ್ತೈತೆ. ಇದು ನನ್ನ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್. ಅದೇ ಮಾವಿನಕಾಯ ಕಲ್ಲ. ಇದು 1 ಪ್ಲೇಟ್ ರೈಸ್ 40 ರೂಪಾಯಿ, ಇನ್ನೊಂದ್ ಪ್ಲೇಟ್ಗೆ 80 ರೂಪಾಯಿ. ಬಾಯ್ ಬಡ್ಕೊಬಿಡ್ತೀಯ ಅನ್ಕೊಂಡೆ, ಹುಡುಕುದ್ರು ಸಿಕ್ಕಲ್ಲ, ಕಂಪ್ಲೇಂಟ್ ಕೊಟ್ಟಿ, ಹಂಗ್ ಕಳ್ದೋಗ್ತೀಯ ಇರಪ್ಪಿ. ನಿಜವಾಗ್ಲೂ ಚೆನ್ನಾಗೈತೆ ಫ್ರೆಂಡ್ಸ್ ನಮ್ಮನೆ. ಇದನ್ನ ಮಾತ್ರ ಸ್ಟವ್ ಆಫ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ. ಪುಳಿಯೋಗರೆ ಚಿತ್ರಾನ್ನ ವೇಸ್ಟ್ ಫ್ರೆಂಡ್ಸ್ ಈ ಅನ್ನದ ಮುಂದೆ. ಈ ತರ ಇರುತ್ತೆ ನೋಡಿ, ಕಲ್ ಸಕ್ಕರೆ ತರ. ಬಟ್ಟೆ ಹೋಗಿಬೇಕು, ಸ್ವಲ್ಪ ಆಚೆ ಬಾ, ಮನೆ ಬೀಗ ಹಾಕೊಳ್ತೀನಿ. ನಂಗೆ ದೇವರನ್ನೇ ಗೊತ್ತಾಗ್ಲಿಲ್ಲ ಫ್ರೆಂಡ್ಸ್ ಇದು ಬಚ್ಚಲ್ತಿ ಕೊಬ್ರೇಶ್ ಅಂತ. ನಮ್ಮಂತ ರಫ್ ಅಂಡ್ ಟಫ್ ಇರೋರಿಗೆ ಈ ತರ ಬಕೆಟ್ಗಳೇ ಬೆಸ್ಟ್. ಅದಕ್ಕೆ ಆತರ ಹವಾ ಇಟ್ಟಿದೀನಿ. ನಾನ್ ಸೈಂಟಿಸ್ಟ್ ಆಗಿ ಹುಟ್ಟಿರ್ಬೇಕು ಅಷ್ಟೇ. ಟೀ ಕುಡಿ ವೀರಪ್ಪ, ಚಿತ್ರಾನ್ನ ಈಗ ತಿನ್ಬಿಟ್ರೆ ರಾತ್ರಿ ಊಟಕ್ಕೆ ಹೆಂಡತಿ ಹತ್ರ ದಬಾಯಿಸ್ಕೊಂಡು ತಿನ್ಬೋದು, ಹೋಟ್ಲವ್ರ ಹತ್ರ ದಬಾಯಿಸ್ಕೊಂಡು ತಿನ್ನಕ್ ಆಗಲ್ಲ ಫ್ರೆಂಡ್ಸ್. ಥ್ಯಾಂಕ್ ಯು ಮಾವನ್ಕಾಯ್. ನೀನ್ ಮಾತ್ರ ಬ್ಯೂಟಿ ಮೇಂಟೈನ್ ಮಾಡ್ಬೇಕಾ? ನೀನ್ ಮಾತ್ರ ಹೀರೋಯಿನ್ ತರ ಕಾಣಿಸ್ಬೇಕಾ? ಚೆನ್ನಾಗಿಲ್ಲ ಅಂದ್ರೆ ಅಡ್ರೆಸ್ ಕೊಡ್ತೀನಿ, ಹುಡುಕೊಂಡ್ ಬೈರಿ. ಮಾಡೆ ಪಟ ಪಟ ಕರೆಂಟ್ ಡಮಾರು. ಉದ್ದರೋಡೆ ಮಾಡೋದು ಹೇಳ್ಕೊಟ್ಟಿದ್ಯಾರು? ಉಗಾಂಡದವ್ರು. ವಾವ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾವು ಸೂಪರ್ ಆಗಿದ್ದೀವಿ. ಇವತ್ತು ಬೆಳಗ್ಗೆಯಿಂದಾನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಶಿವ ಫೇವ್ರೆಟ್ ಅಡುಗೆ ಮಾಡಬೇಕು ಅಂತ ಇದ್ದೀನಿ ಫ್ರೆಂಡ್ಸ್. ಅದೇನು ಅಂದ್ರೆ ಚಿತ್ರಾನ್ನ. ನಮ್ಮ ಲೈಫ್ ಚಿತ್ರಾನ್ನ, ಹಂಗೆ ಚಿತ್ರಾನ್ನನೇ ಮಾಡೋಣ ಅಂತಿದ್ದೀನಿ. ಯಾಕೆ ಚಿತ್ರಾನ್ನ ಅಂತ ಹೇಳ್ತೀನಿ ಅಂದ್ರೆ ಶಿವಾಗ ತಲೆ ತಿನ್ನೋದಕ್ಕೆ ನಮ್ಮ ಲೈಫ್ ಚಿತ್ರಾನ್ನ ಅಂತ ಹೇಳ್ತಾ ಇದ್ದೀನಿ. ಅಷ್ಟು ಕಲರ್ಫುಲ್ ಆಗಿರ್ತೈತೆ ನಮ್ಮ ಲೈಫು ಅಂತ ತುಂಬಾ ದಿನದಿಂದ ಕೇಳ್ತಾನೆ ಇತ್ತು. ಮತ್ತೆ ತುಂಬಾ ಜನ ಮಾವಿನಕಾಯಿ ಚಿತ್ರಾನ್ನ ಮಾಡಿ ಅಂತ ಕೇಳಿದ್ರಿ. ಶಿವನ್ ಕೇಳಿದೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀನಿ ಅಂತ. ಅದೆಲ್ಲ ಬೇಡ, ಈಗ ಎಕ್ಸ್ಪೆರಿಮೆಂಟ್ ಎಲ್ಲ, ನನಗೆ ನಿಂಬೆಹಣ್ಣು ಚಿತ್ರಾನ್ನನೇ ಬೇಕು ಅಂತ. ಹಂಗಾಗಿ ನನಗೂ ನನ್ನ ಫ್ರೆಂಡ್ಸ್ ಕೇಳ್ಬಿಟ್ಟಿದ್ದಾರೆ ಏನ್ ಮಾಡೋದಂತ ಯೋಚನೆ ಮಾಡಿದಾಗ ನೆನಪಾಯ್ತು, ಮಾವಿನಕಾಯಿಲಿ ದಿಢೀರಂತ ಉಪ್ಪಿನಕಾಯಿ ಮಾಡ್ಬಿಡೋಣ ಅಂತ. ಯಾಕಂದ್ರೆ ಅನ್ನ ಸಾಂಬಾರ್ಗಾಗ್ಲಿ, ಅನ್ನ ರಸಂಗೆ, ಮೊಸರನ್ನಕ್ಕೆಲ್ಲ ಉಪ್ಪಿನಕಾಯಿ ತಿನ್ಬೇಕು ಅನಿಸ್ತೈತೆ ಕೆಲವ್ರಿಗೆ. ನನಗೆ ಚಿತ್ರಾನ್ನ ಜೊತೆ ಉಪ್ಪಿನಕಾಯಿ ತಿನ್ಬೇಕು ಅನಿಸ್ತೈತೆ. ಅದಕ್ಕೋಸ್ಕರ ಮಾವಿನಕಾಯಿ ಇರ್ಬೇಕಾದ್ರೆ ಇಲ್ಲೇ ಟೆನ್ಷನ್ ಯಾಕೆ, ದಿಢೀರಂತ ಉಪ್ಪಿನಕಾಯಿ ಮಾಡೋಣ ಅಂತ ಅನಿಸ್ತು. ಮತ್ತೆ ಒಂದು ಸ್ವೀಟು ಮಾಡ್ಕೊಳ್ಳೋಣ ಅಂತ ಅನಿಸ್ತು. ಮತ್ತೆ ತುಂಬಾ ಜನ ತುಂಬಾ ವಿಡಿಯೋಸ್ ಕೇಳ್ತಾ ಇದ್ದೀರಾ, ಯಾಕೆ ನಾನು ಲೇಟ್ ಮಾಡ್ತೀನಿ, ಕೆಲವರು ಕೇಳಿದ ವಿಡಿಯೋಸ್ ಮಾಡಕ್ಕೆ ಯಾಕೆ ಲೇಟ್ ಮಾಡ್ತೀನಿ ಅಂದ್ರೆ ಐಟಮ್ಸ್ ಇರಲ್ಲ. ಹಂಗಾಗಿ ಮತ್ತೆ ಮರೆಯೋದಿಲ್ಲ. ನಾನು ಏನೇ ವಿಡಿಯೋ ಕೇಳಿದ್ರು ನನ್ನ ಕೈಲಾಗಿದ್ದು ನಾನು ಮಾಡೇ ಮಾಡ್ತೀನಿ. ಐಟಮ್ಸ್ ಇಲ್ಲ ಅಂದ್ರೆ ಸ್ವಲ್ಪ ಲೇಟ್ ಮಾಡ್ತೀನಿ ಅಷ್ಟೇ. ಮಾವಿನಕಾಯಿ ಚಿತ್ರಾನ್ನ ನೆಕ್ಸ್ಟ್ ಟೈಮ್ ಮಾಡೋಣ. ಈಗ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋಣ. ಫುಲ್ ಡೇ ಏನೆಲ್ಲಾಗುತ್ತೆ ಅಂತ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈಗ ನಾವು ದಿಢೀರ್ ಅಂತ ಅನ್ನಕ್ಕೆ ಇಟ್ಟಿದ್ದೀನಿ. ದಿಢೀರ್ ಅಂತ ಇಟ್ಟಿಲ್ಲ, ದಿಢೀರ್ ಉಪ್ಪಿನಕಾಯಿಗೆ ಮಾವಿನಕಾಯಿ ಬೇಕಲ್ಲ. ಈಗ ಮಾವಿನಕಾಯಿ ಕೀಳೋದು, ಮರತಿ ಕೀಳೋಷ್ಟು ನಾನು ಎಕ್ಸ್ಪರ್ಟ್ ಅಲ್ಲ. ಹಂಗಾಗಿ ನೋಡೋಣ, ಒಂದ್ ಕಲ್ ತಗೊಂಡು ಬಿಸ್ತೀನಿ. ಬಿದ್ರೆ ನನ್ನ ಅದೃಷ್ಟ, ಬಿದ್ದಿಲ್ಲ ಅಂದ್ರೆ ಶಿವ ಬಂದ ಮೇಲೆ ಕಿತ್ಕೊಳ್ಳೋದು ಅಷ್ಟೇ. ಆದ್ರೂ ಈ ವಯಸ್ಸಲ್ಲಿ ಮಾವಿನಕಾಯಿ ಮರ ಹತ್ತಿ ಕೀಳೋದು ಅಂದ್ರೆ ಜಸ್ಟ್ ಕಾಮಿಡಿ. ಕೈ ಕಾಲು ಮುರ್ಕೊಂಡ್ರೆ ಇನ್ನೂ ಕಾಮಿಡಿ. ಅದಕ್ಕೋಸ್ಕರ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಕೀಳೋಕೆ. ಇಲ್ಲಂತೂ ಹತ್ರನೇ ಜೋತು ಬಿದ್ದವೆ, ಒಂದು ಸಿಕ್ಕಿದ್ರೆ ಸಾಕು. ಕೆಳಕ್ ಬಿದ್ದಿರೋ ಮಾವಿನಕಾಯಲ್ಲೇ ಮಾವಿನಕಾಯಿ ಬಿಡಿಸ್ತೀನಿ ಫ್ರೆಂಡ್ಸ್. ತೆಂಗಿನಕಾಯಲ್ಲಿ ಮಾವಿನಕಾಯಿ ಬೆಳೆಸ್ತೀನಿ. ಕೊನೆಗೂ ಮಾವಿನಕಾಯಿ ಬೀಳಿಸ್ತೆ ಫ್ರೆಂಡ್ಸ್. ನೋಡಿ ಇಲ್ಲಿ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕಿತ್ತಿದ್ದು, ಮತ್ತೆ ಇವಾಗ ಕಿತ್ತಿದ್ದೀನಿ. ಫುಲ್ ಖುಷಿ ಆಯ್ತು. ಮಾವಿನಕಾಯಿ ಕಿತ್ತಿದ್ದು ಫುಲ್ ಖುಷಿ ಆಯ್ತು ಫ್ರೆಂಡ್ಸ್. ಅದಕ್ಕೆ ಚಿಕ್ಕ ವಯಸ್ಸಲ್ಲೆಲ್ಲ ಮರ ಹತ್ಬೇಕು, ಮಾವಿನಕಾಯಿ ಕೀಳ್ಬೇಕು ಕಳ್ತನದಲ್ಲಿ ಅಂತ ಹೇಳೋದು. ಅದು ಕಳ್ತನದಲ್ಲೇ ಕೀಳ್ಬೇಕು, ಅದು ಟೇಸ್ಟ್ ಜಾಸ್ತಿ. ಚಿತ್ರಾನ್ನ ಮಾಡ್ಬೇಕು ಅಂದ್ರೆ ಶಿವಾಗಿ ಏನ್ ಖುಷಿನೋ ಫ್ರೆಂಡ್ಸ್, ಎಲ್ಲ ಐಟಮ್ಸ್ ತಂದು ಕೊಡ್ತೈತೆ. ಅದಕ್ಕೆ ಇವತ್ತು ಬೇಗ ಬೇಗ ಮಾಡೋಣ. ಆಲ್ರೆಡಿ ಬೆಳಗ್ಗೆಯಿಂದ 1-2 ಸಲ ಬಂದೋಯ್ತು ಹೊಟ್ಟೆಸಿ ಅಂತ. ಚಿತ್ರಾನ್ನ ಅಂದ್ರೆ ಇತ್ತಿದ್ದು ಹೊಟ್ಟೆ ಸಿಗ್ತೈತೆ ಶಿವಾಗೆ. ಪಟ್ ಅಂತ ರೆಡಿ ಮಾಡ್ಕೊಂಡು ಮಾಡೋಣ. ಮಾಮೂಲಿ ಈರುಳ್ಳಿ ಚಿತ್ರಾನ್ನ ಹೆಂಗ್ ಮಾಡ್ತಾರೆ, ನಿಂಬೆ ಹುಳಿ ಹಾಕಿ ಅದೇ ಮಾಡ್ಕೊಳ್ತೀನಿ. ಇದನ್ನ ನಾನು ಯಾವತ್ತೂ ಶೇರ್ ಮಾಡ್ಕೊಂಡಿಲ್ಲ. ತರಕಾರಿ ಚಿತ್ರಾನ್ನ ಏನೋ ಶೇರ್ ಮಾಡ್ಕೊಂಡಿದ್ದೀನಿ, ನಿಂಬೆಹಣ್ಣು ಚಿತ್ರಾನ್ನ ಶೇರ್ ಮಾಡ್ಕೊಂಡಿದ್ದೀನಿ, ಮತ್ತೆ ಹಂಗೆ ಚಿತ್ರಾನ್ನ ಅದೇ 2 ಮಿನಿಟ್ಸ್ ಚಿತ್ರಾನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಈ ಚಿತ್ರಾನ್ನ ಮಾತ್ರ ಶೇರ್ ಮಾಡ್ಕೊಂಡಿಲ್ಲ. ಇದನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತಿದ್ದೀನಿ, ಅದಕ್ಕೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಚಿತ್ರಾನ್ನದಲ್ಲಿ ವಿಚಿತ್ರ 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 ಚಿತ್ರಾನ್ನ ಐತೆ. ಅದನ್ನ ಕಂಡುಹಿಡಿಯೋದೇ ನಮ್ಮಂತ ಹೆಣ್ಮಕ್ಳು. ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ಲೈಕ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಪರವಾಗಿಲ್ಲ, ಏನಾಗಲ್ಲ. ಅನ್ನಕ್ಕೆ ಇಟ್ಟಿದ್ದೀನಿ. ಪ್ರಾಬ್ಲಮ್ ಏನಂದ್ರೆ ಈ ಸಲ ತಂದಿರೋ ಅಕ್ಕಿ ಸ್ವಲ್ಪ ಗಂಜಿ ಆಗ್ತಿದೆ ಫ್ರೆಂಡ್ಸ್. ಅದೊಂದೇ ಬೇಜಾರು. ಹೆಂಗೆ ಮಾಡಿದ್ರು ಬಸ್ತ್ ಮಾಡಿದ್ರು ಗಂಜಿನೇ ಆಗ್ತೈತೆ. ಗಂಜಿ ಅನ್ನೋದಲ್ಲಿ ಚಿತ್ರಾನ್ನ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟನೇ, ಆದ್ರೂ ಮಾಡೋಣ. ಉದ್ರ ಚಿತ್ರಾನ್ನ ತಿನ್ನಕ್ಕೆ ಎಷ್ಟು ಚೆನ್ನಾಗಿರ್ತೈತೆ, ಗಂಜಿ ಚಿತ್ರಾನ್ನ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರ್ತೈತೆ. ಹಿಂಗೆ ಫ್ರೆಂಡ್ಸ್ ಕವರಿಂಗ್ ಮಾಡ್ಕೊಳ್ಳೋದು ನಾನು. ಚಿತ್ರಾನ್ನ ಅಂದ್ಮೇಲೆ ಉದ್ರ ಇದ್ರೇನೆ ಚೆನ್ನಾಗಿರೋದು.
ಮಾವಿನಕಾಯಿ ತೊಳೆಕ್ ಹಾಕೋಣ. ದಿಢೀರ್ ಉಪ್ಪಿನಕಾಯಿ ತಿನ್ಬೇಕು ಅನ್ಸ್ರೆ ಹಿಂಗ್ ಮಾಡ್ಕೊಳ್ಳಿ. ಜಜ್ಜಡಿ ಹೊಡ್ಕೊಂಡ್ರು ಸೂಪರ್ ಇರುತ್ತೆ. ನೆನೆ ಸೊಪ್ಪು ಸಾರಿಗೆ ಜಜ್ಜಡಿ ಹೊಡ್ಕೊಳ್ಳೋಣ ಅಂತ ನೆನ್ಪು ಮಾಡ್ಕೊಂಡಿದ್ದ, ಹಂಗೆ ಮರ್ತ್ಬಿಟ್ಟೆ. ಬಜ್ಜಿ ಅಂದ್ರೆ ಅದ್ರ ಮುಂದೆ ಎಲ್ಲ ಮರ್ತೋಗ್ತೀನಿ ನಾನು. ಬಜ್ಜಿ ಫಸ್ಟು. ನಮ್ಮ ಟಾಮು ಮಲ್ಗವನೆ, ಅದೇ ಮ್ಯಾಟ್ನೇನೆ ಸ್ಟಾರ್ಟ್ ಮಾಡಿದ್ದೀನಿ. ದಿನ ಒಂದ್ ಸ್ವಲ್ಪ ಹೊಲ್ದಿ ಸ್ಟಾರ್ಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಸಂಜೆನೆ ಮೊದಲನೇ ಸಲ ಕಡಲೆ ಬೀಜ, ಉದ್ದಿನ ಕಾಳು ಎಲ್ಲ ತಂದೈತೆ. ಚಿತ್ರಾನ್ನ ಬೇಕು ಅಂತ. ಚಿತ್ರಾನ್ನ ಅಂದ್ರೆ ಬಿಸಿ ಬಿಸಿ ಇದ್ರೆ ತಿನ್ಕೋಬಹುದು ಫ್ರೆಂಡ್ಸ್. ತಣ್ಣಗಾದ್ಮೇಲೆ ಅದ್ರ ಜೊತೆಗೆ ಏನಾದ್ರು ಬೇಕು ಅನ್ಸುತ್ತೆ, ಅಂದ್ರೆ ಬಜ್ಜಿ, ಬೋಂಡಾ, ಚಟ್ನಿ ಈ ತರ. ಅದಕ್ಕೆ ತೆಂಗಿನಕಾಯಿ ಇದೆಯಲ್ಲ, ಹಿಂಗೋ ಚಟ್ನಿನೂ ಮಾಡ್ಬಿಡ್ತೀನಿ. ಮನೇಲಿ ಏನೇನಿದೆ ಎಲ್ಲ ಮಾಡ್ತಾ ಇರೋದೆ, ವೆರೈಟೀಸ್. ಶಿವಣ್ಣ ಕಾಣಿಸ್ತಾ ಇಲ್ಲ ಅಂತ ಅನ್ಕೋತಾ ಇದ್ದೀರಾ ಫ್ರೆಂಡ್ಸ್. ಬೆಳಗ್ಗೆನೆ ಕೆಲಸ ಮಾಡ್ತೈತೆ, ಆಮೇಲೆ ಬೇಕಾದ್ರೆ ಒಂದ್ ಸ್ವಲ್ಪ ರೆಸ್ಟ್ ಆಗೋಬಹುದು ಅಂತ ಈ ತರ. ನಾನು ಕೆಲ್ಸಕ್ಕೆ ಹೋಗ್ಬೇಕು ಫ್ರೆಂಡ್ಸ್. ಅಡುಗೆ ಮಾಡ್ಬಿಟ್ಟು ಕೆಲಸ ಅಂದ್ರೆ ಭಯ ಆಗ್ತೈತೆ. ಚಳಿ ಜ್ವರನೇ ಬರ್ತೈತೆ. ಆದ್ರೆ ಏನ್ ಮಾಡಕ್ಕಾಗಲ್ಲ, ಚಳಿ ಜ್ವರ ಬರ್ತೈತೆ ಅಂತ ಕುತ್ಕೊಂಡ್ರೆ ನಡೆಯಲ್ಲ ಸಂಸಾರ. ಪಟ ಪಟ ಅಂತ ಅಡುಗೆ ಮಾಡ್ಬೇಕಾರೆ ಹಿಂಗೆ ಫ್ರೆಂಡ್ಸ್. ನಿಂಬೆಹಣ್ಣು ಸಮೇತ ತೊಳೆದಾಕೊಳ್ತೀನಿ ನೋಡ್ದ ಫ್ರೆಂಡ್ಸ್. 1:15 ಬೇಕು ಅನ್ಕೊಳ್ತೀನಿ ನಿಂಬೆಹಣ್ಣು. ನೋಡುವ, ಅಡುಗೆ ಮಾಡ್ಬೇಕಾದ್ರೆ ನಮ್ಗೆ ಅರ್ಧ ಟೈಮ್ ವೇಸ್ಟ್ ಆಗೋದೇ ಈ ತರಕಾರಿ ಕಟ್ಟಿಂಗ್ ಇಂದ. ಅದಕ್ಕೋಸ್ಕರ ತರಕಾರಿ ಕಟ್ಟಿಂಗ್ಗೆ ಒಂದು ಮಿಷಿನ್ ಕಂಡು ಹಿಡಿಲೇಬೇಕು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಫ್ರೆಂಡ್ಸ್? ಅಫ್ಕೋರ್ಸ್ ಎಲ್ಲ ಹೆಣ್ಮಕ್ಳು ಕಂಡು ಹಿಡಿಲೇಬೇಕು ಅಂತ ಹೇಳ್ತೀರಾ. ಇದೇ ಒಂದು ದೊಡ್ಡ ಕೆಲಸ ಅಡುಗೆ ಮಾಡ್ಬೇಕಾದ್ರೆ. ಟೊಮೊಟೊ ಒಂದೇ ಒಂದು ಹಾಕೊಳ್ತೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಟೊಮೊಟೊ ಹಾಕಿದ್ರು. ಯಾಕೆ ಟಾಮ್ಲಾ ಗೊರಕೆ ಹೊಡಿತಾನಲ್ಲ ಇವನು. ನಮ್ಗೆಲ್ಲ ಬೆಳಗಾಗಿದ ತಕ್ಷಣ ಬೆಳಕಾಗ್ತೈತೆ, ಇವನ್ಗೆ ಬೆಳಕಾಗಿದ ತಕ್ಷಣ ರಾತ್ರಿ ಆಗ್ತೈತೆ. ರಾತ್ರಿ ಎಲ್ಲ ಮಂಚದ ಕೆಳಗೆ ಗೊರಕೆ ಹೊಡಿತಾ ಇರ್ತಾನೆ ಫ್ರೆಂಡ್ಸ್. ಈಗಲೂ ಅದೇ ಸೌಂಡ್ ಅವಂದು, ಎನಿ ಟೈಮ್ ಮಲಗಿರ್ತಾನೆ. ಮೆಣಸಿನ್ಕಾಯಿ ಖಾರ ಐತೋ ಇಲ್ಲೋ ಗೊತ್ತಿಲ್ಲ, ಹೊಸ್ತಾಗ್ ತಂದಿರೋದು. ಜಾಸ್ತಿನೇ ಆಗ್ತಾ ಇದೀನಿ. ಖಾರ ಇದ್ರು ತಿನ್ಬೋದು, ಸಪ್ಪ ಇದ್ರೆ ಚಿತ್ರಾನ್ನ ಮಾತ್ರ ತಿನ್ನಕ್ಕೆ ಆಗಲ್ಲ. ಚಿತ್ರಾನ್ನ ಅಂದ್ರೆ ಖಾರನೇ ಇರಬೇಕು. ನಮ್ಗೆ ಕಾಯಿ ಸಿಗುತ್ತೆ ಫ್ರೆಂಡ್ಸ್ ಸಾಂಬಾರ್ಗೆ ಎಷ್ಟು ಬೇಕಾದ್ರೂ. ಆದ್ರೂ ನಾವ್ ಯಾಕೆ ಕಾಯಿ ಬಳಸಲ್ಲ ಅಂದ್ರೆ ಕಾಯಿ ತಿಂದ್ರೆ ಅಜೀರ್ಣ ಆಗುತ್ತೆ ಫ್ರೆಂಡ್ಸ್. ಶಿವಾಗ ಜಾಸ್ತಿ ಇಷ್ಟ ಆಗಲ್ಲ. ಕನಕಪುರ ಸೈಡ್ ಅಡ್ಗೆಗಳಿಗೆ ಹೇಳ್ತಾನೆ ಇರ್ತೀನಿ, ಆಗಾಗ ಇಷ್ಟ ಆಗಲ್ಲ ನಮ್ಗೆ. ತೆಂಗಿನಕಾಯಿ ಜಾಸ್ತಿ ಬಳಸಿ ಸಾಂಬಾರ್ ಮಾಡಿದ್ರೆ ಒಂಥರ ಅಜೀರ್ಣ ಅನ್ಸುತ್ತೆ ನಮ್ಗೆ. ಅದಕ್ಕೋಸ್ಕರ ಬಳಸಲ್ಲ ಅಷ್ಟೇ. ಕೆಲವೊಂದು ಕಡೆ ಕೆಲವೊಂದ್ ತರ, ಕೆಲವೊಂದು ಸೈಡ್ ಕಾಯಿ ಹಾಕ್ಲಿಲ್ಲ ಅಂದ್ರೆ ಅಡ್ಗೆನೆ ಕಂಪ್ಲೀಟ್ ಆಗಲ್ಲ ಅವ್ರಿಗೆ. ಆತರ ನಮ್ಗೆ ಈ ತರ. ಅನ್ನ ಆಲ್ರೆಡಿ ಮಾಡಿಟ್ಟಿದ್ದೆ, ಅದನ್ನು ಸೈಡ್ಗೆ ಇಟ್ಬಿಟ್ಟು ಬಾಣಲಿ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಜಾಸ್ತಿನೇ ಹಾಕೋಬೇಕು ಚಿತ್ರಾನ್ನಕ್ಕೆ ಅಂದರೆ. ಕಡಲೆ ಬೀಜ, ಉದ್ದಿನ ಕಾಳು ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಏನೇನು ಬೇಳೆ ಇರುತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇರೋದೆ ಸೂಪರಾಗಿರುತ್ತೆ ಅಂತ. ಇದನ್ನೆಲ್ಲ ಸೈಡ್ಗೆ ಎತ್ತಿಟ್ಕೊಂಡು ಲಾಸ್ಟಲ್ಲಿ ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಕರ್ಕರಿಯಾಗಿ ಬರ್ತಿದೆ ಅಗಿಯೋಕ್ಕೆ. ಸಾಸಿವೆನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದು ಸಾಸಿವೆ ಸಿಡಿದ್ಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಕರ್ಬೇವು ಹಾಕ್ಕೊಳ್ತಾ ಇಲ್ಲ, ಕರ್ಬೇವು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ, ಅವಾಗ ಫ್ಲೇವರ್ ಸೂಪರಾಗಿ ಬರುತ್ತೆ. ಈರುಳ್ಳಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಾಳುಗಳು ಸೀದೆ ಇದ್ದಾಗ ನೋಡ್ಕೋಬೇಕು, ಅದೇ ಮೇನ್ ಇಂಪಾರ್ಟೆಂಟು. ಚಿತ್ರಾನ್ನದಲ್ಲಿ ಕಾಳುಗಳೇನು ಸೀದೋಯ್ತಂದರೆ ಚಿತ್ರಾನ್ನ ಟೇಸ್ಟೇ ಹೋಯ್ತು ಅಂತ ಅಲ್ಲಿಗೆ. ಆಮೇಲೆ ಒಂದು ಟೊಮೊಟೊ ಹಾಕಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಕರ್ಬೇವಿನ ಸೊಪ್ಪು ಹಾಕೋಬೇಕು. ಆವಾಗ ಚಿತ್ರಾನ್ನದಲ್ಲಿ ಕರ್ಬೇವಿನ ಸೊಪ್ಪು ಫ್ಲೇವರ್ ಇರುತ್ತೆ, ಸೂಪರಾಗಿರುತ್ತೆ. ಇನ್ನೊಂದೆರಡು ತುತ್ತು ಜಾಸ್ತಿ ತಿನ್ನಬೇಕು, ಆ ಥರ ಸ್ಮೆಲ್ ಇರುತ್ತೆ. ಅದಕ್ಕೋಸ್ಕರ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಇದನ್ನೆಲ್ಲ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಿಂಬೆ ರಸನ ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ. ಇದು ಥರ ಮಾಡಿಕೊಂಡ್ರೆ ಟೇಸ್ಟೇ ಬೇರೆ, ಸೂಪರಾಗಿರ್ತೈತೆ. ಬೇಯಿಸ್ಕೋಬಾರ್ದು ನಿಂಬೆ ರಸ ಹಾಕಿದ್ಮೇಲೆ. ಈ ಥರ ಫ್ಲೇವರೇ ನಮಗಿಷ್ಟ. ಗೊಜ್ಜನ್ನು ಸ್ವಲ್ಪ ಸೈಡ್ಗೆ ಎತ್ತಿಟ್ಕೊಂಡು ಆಮೇಲೆ ಮಾಡಿಟ್ಕೊಂಡಿರೋ ಅನ್ನ ಹಾಕ್ಕೊಳ್ತಿದ್ದೀನಿ. ರೇಷನ್ ಅಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ಮುದ್ದೆ ಥರ ಕಾಣಿಸ್ತೈತೆ. ಆದರೂ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದು ಪುಡಿ ಆಗಿಬಿಡುತ್ತೆ. ಕಷ್ಟಪಟ್ಟು ಉದ್ರಾಗಿ ಮಾಡ್ಕೊಂಡಿದ್ದೀನಿ. ಈ ಅಕ್ಕಿ ಎಷ್ಟು ಮಾಡಿದ್ರೂ ಗಂಜಿನೇ ಬರ್ತಾಯಿತ್ತು. ಇದು ನನ್ನ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು. ಅದೇನೆಂದರೆ ಉರ್ಗಡ್ಲೆ ಪುಡಿ ಹಾಕ್ಕೊಳ್ತೀನಿ. ಕಡಲೆ ಬೀಜ ಪುಡಿ ಆದರೂ ಹಾಕ್ಕೋಬೋದು. ಉರ್ಗಡ್ಲೆ ಪುಡಿ ಹಾಕ್ಕೊಂಡ್ರೆ ಚಿತ್ರಾನ್ನಕ್ಕೆ ಎಕ್ಸ್ಟ್ರಾ ಟೇಸ್ಟ್ ಇರ್ತೈತೆ. ಗೊತ್ತೇ ಆಗಲ್ಲ ಏನ್ರಿಂದ ಟೇಸ್ಟ್ ಬಂದೈತೆ ಅಂತ. ಯಾರಿಗಾದ್ರೂ ಮಾಡ್ಕೊಟ್ಬಿಟ್ಟು ಟ್ರೈ ಮಾಡಿ, ಸೂಪರಾಗಿರ್ತೈತೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬಿಟ್ರೆ ನಮ್ಮ ಟೇಸ್ಟಿ ಚಿತ್ರಾನ್ನ ರೆಡಿ. ಚಿತ್ರಾನ್ನ ಮಾಡೋ ತನಕ ಒಂದೇ ಸೌಂಡ್ ನಮ್ಮ ಮನೇಲಿ, ಆಯ್ತಾ ಹೊಟ್ಟೆ ಸಿತಿದೆ ಅಂತ. ಸ್ಮೆಲ್ಲಿಗೇನೆ ಫಿದಾಗ್ಬಿಟ್ಟಿತ್ತು. ನಮ್ಮ ಚಿತ್ರಾನ್ನ ರೆಡಿ ಫ್ರೆಂಡ್ಸ್. ಹೆಂಗೈತಪ್ಪ ಚಟ್ನಿ? ಸೂಪರ್. ಚಟ್ನಿ ಹಸಿ ಚಟ್ನಿನೇ ರುಬ್ದೆ ಫ್ರೆಂಡ್ಸ್. ಅರ್ಜೆಂಟ್ ಮಾಡ್ತಿದ್ದೆ ಬಂದು, ಅದಕ್ಕೆ ಚಿತ್ರಾನ್ನ ಎಷ್ಟು ಬೇಕೋ ತಿನ್ಬಿಡಿ ಈಗಲೇ ಫ್ರೆಂಡ್ಸ್. ಉಪ್ಪಿನಕಾಯಿ ಮಾಡೋ ತನಕ ಶಿವ ಇರಲಿಲ್ಲ. ಉಪ್ಪಿನಕಾಯಿ ಅಂದ್ರೆ ಶಿವಾಗ ಅಷ್ಟಕ್ಕಷ್ಟೇ. ನಿಂಬೆಹಣ್ಣು ಉಪ್ಪಿನಕಾಯಿ ಮಾತ್ರ ತಿನ್ನೋದಲ್ಲ.
ನಾನು ಉಪ್ಪಿನಕಾಯಿ ಮಾಡಿಬಿಟ್ಟು ಆಮೇಲೆ ತಿಂತೀನಿ. ದಿಢೀರ್ ಉಪ್ಪಿನಕಾಯಿ ಇದ್ರೆ ಚಿತ್ರಾನ್ನಕ್ಕೆ ಹೆಂಗಿರ್ತದೆ ಗೊತ್ತಾ ಫ್ರೆಂಡ್ಸ್? ಶಿವಾಗೆ ಅದ್ರ ಟೇಸ್ಟ್ ಗೊತ್ತಿಲ್ಲ ಅಷ್ಟೇ. ಅಪ್ಪೇ ಮಾವಿನಕಾಯಿ ಹೆಂಗ್ ಕಿತ್ತ ಗೊತ್ತಾ? ಹಾ, ನಮ್ಮ ಫ್ರೆಂಡ್ಸು ಮಾವಿನಕಾಯಿ ಮಾಡಿ ಉಪ್ಪಿನಕಾಯಿ ಮಾಡ್ರಿ ಅಂದ್ರೆ ಅದಕ್ಕೆ ಮಾಡ್ತಾ ಇದೀವಿ. ಏನಪ್ಪೇ? ಹ್ಞೂ, ಇದ್ರಲ್ಲಿ ಮಾಡಲ್ಲ ಅಂದ್ರೆ ನಾವು ಮಾಡ್ತೀವಿ. ಏನು ಇಷ್ಟು ಗಟ್ಟಿಯಾಗೈತೆ ಮಾವಿನಕಾಯ ಕಲ್ಲ ಇದು. ಆಯ್ತಾ, ಕಮ್ ಬಂದ್ರೆ ಮೊಲ್ಡ್ರ್ ಮಾಡ್ಬಿಡ್ತೀನಿ. ಭಯ ಬೀಳ್ತಾನೆ. ಬಪ್ಪ ಬಾ, ಕರಿಯಪ್ಪೆ ಈ ಕಡೆನ ಬರ್ತಾನೆ ಅವನು. ಹುಷಾರು ಜಾಸ್ತಿ. ಬಾ ಬಾರ್ಲಾ. ಈ ಮಾವಿನಕಾಯಿ ಕತ್ತರಿಸ್ಬೇಕಂದ್ರೆ ಚೆನ್ನಾಗಿ ಬಲ್ತೈತೆ, ಅದಕ್ಕೆ ಸ್ಮೆಲ್ ಮಾತ್ರ. ಈಗ ನಾವು ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳುವ. ಹೆಂಗೆ ಮೊಬೈಲ್ ಬೀಳಿಸ್ತೇ ಹೋಗ್ತಾನೆ ಅವನು, ಅಷ್ಟು ಬ್ರಿಲಿಯಂಟು. ಯಾವ ಸೈಜ್ಗಾದ್ರೂ ಮಾವಿನಕಾಯಿ ಕಟ್ ಮಾಡ್ಕೋಬೋದು ಫ್ರೆಂಡ್ಸ್. ದಿಢೀರ್ ಉಪ್ಪಿನಕಾಯಿ ಅಲ್ಲ, ಹೆಂಗಾರು ಕಟ್ ಮಾಡ್ಕೋಬೋದು. ಹುಳಿ ಸಕ್ಕತ್ತಾಗೈತೆ. ಅಂದ್ರೆ ಪೂರ್ತಿ ಬಲ್ತ್ರೆ ಮಾತ್ರ ಬಳಸ್ಕೋಬಹುದು ಫ್ರೆಂಡ್ಸ್. ಈ ಕಾಯಿ ಎಳೆದಾದ್ರೆ ತೊಗುರು ಜಾಸ್ತಿ. ತೊಗುರು ಅಂದ್ರೆ ಕಹಿ. ರೈಸ್ ಬೇಕಪ್ಪ? 1 ಪ್ಲೇಟ್ ರೈಸ್ 40 ರೂಪಾಯಿ, ಇನ್ನೊಂದು ಪ್ಲೇಟ್ಗೆ 80 ರೂಪಾಯಿ. ದುಡ್ಡು ಇಡಿ ಫಸ್ಟು ಫ್ರೆಂಡ್ಸ್. ನಾನು ಯಾವಾಗ್ಲೂ ಅನ್ಕೊಳ್ತೀನಿ, ಇವತ್ತೇನು ಅನ್ಕೊಂಡೆ ಗೊತ್ತಾ? ಚಿತ್ರಾನ್ನ, ಚಟ್ನಿ ಜೊತೆಗೆ ಉಪ್ಪಿನಕಾಯಿ, ಜಾಮೂನು ಎಲ್ಲ ಒಟ್ಟಿಗೆ ಮಾಡಿ ಕೊಡೋಣ ಅಂದ್ರೆ ಚಿತ್ರಾನ್ನ ಅಂತ ಬರ್ತೈತೆ ಪದೇ ಮನೆ ಬಾಗಿಲಿಗೆ. ಅದಕ್ಕೆ ಹಾಕೊಟ್ಬಿಟ್ಟೆ, ಕೋಪ ಬಂದು. ಬೇಕಾ ಕಡಲೆಕಾಯಿ ಚಟ್ನಿ? ಬೇಕಾ? ಓಹೋ, ಇದು ಮಾಡಿದ್ರೆ ಅದು ಬೇಕು, ಅದು ಮಾಡಿದ್ರೆ ಇದು ಬೇಕು. ಎರಡು ಬೇಕಂದ್ರೆ ನಿನ್ ಹೋಟ್ಲಲ್ಲಿ ಹುಟ್ಟಿರ್ಬೇಕು. ಖಾರ ಇಲ್ಲ. ಎಷ್ಟು ಮೆಣಸಿನ್ಕಾಯಿ ಹಾಕ್ತೆ ಗೊತ್ತಾ? ಬಾಯಿ ಬಡ್ಕೊಬಿಡ್ತೀಯ ಅನ್ಕೊಂಡೆ, ಖಾರ ಇಲ್ಲ. ಅಪ್ಪ, ಇದು ಮಾವಿನಕಾಯಿ ಅಲ್ಲ, ಮಾವಿನ ಕಲ್ಲು, ಅಷ್ಟು ಗಟ್ಟಿ ಐತೆ. ಉಪ್ಪಿನಕಾಯಿ ತಿನ್ನುವ ಇರಪ್ಪಿ, ಹಂಗೆ ತಿಂದ್ರೆ ಕಳ್ದು ಹೋಗ್ತೀಯ. ಹುಡುಕಿದ್ರು ಸಿಕ್ಕಲ್ಲ, ಕಂಪ್ಲೇಂಟ್ ಕೊಟ್ಟಿ, ಹಂಗ್ ಕಳ್ದು ಹೋಗ್ತೀಯ ಇರಪ್ಪಿ. ಶಿವಾಗೆ ನಿಂಬೆಹಣ್ಣು ಉಪ್ಪಿನಕಾಯಿ ಅಂದ್ರೆ ಫ್ರೆಂಡ್ಸ್, ಅದ್ರಲ್ಲಿ ಮುದ್ದೆನೂ ತಿಂತೈತೆ, ತಂಗ್ಳನ ಇದ್ರು ತಿನ್ಬಿಡ್ತೈತೆ. ತಿರ್ಗಾ ಚಪಾತಿ ರೊಟ್ಟಿ ಏನೇ ಇದ್ರು ಉಪ್ಪಿನಕಾಯಿ ಕೊಟ್ಟಿರ್ತಾರೆ. ಪೇ ನಿಂಬೆಹಣ್ಣು ಉಪ್ಪಿನಕಾಯಿ ತಿನ್ಕೋತೈತೆ. ಮಾತಾಡ, ಗಿವ್ ರೆಸ್ಪೆಕ್ಟ್ ಅಪ್ಪಿ. ಏನ್ ಹೇಳ್ದೆ ನಾನು ಇಷ್ಟೊತ್ತು? ಟಿವಿ ಮಾತ್ರ ನೋಡ್ಬೋದಾ? ಟಿವಿ ನೋಡಿದ್ರು ಮೈ ಹಿಡಿಯಲ್ಲ. ಟಿವಿ ನೋಡ್ಬೇಡ, ಆಫ್ ಮಾಡು. ಮ್ಯೂಟ್ ಎಲ್ಲಾದ್ರೂ ಟಿವಿ ನೋಡ್ತೀವಿ ಫ್ರೆಂಡ್ಸ್, ಅಷ್ಟು ಹುಚ್ಚು, ಟಿವಿ ಹುಚ್ಚು. ನಮ್ಮನೆ ಒಂಥರ ಚೆನ್ನಾಗಿ ಕಾಣಿಸ್ತಿತ್ತನಪ್ಪಿ. ನಿಜವಾಗ್ಲೂ ಚೆನ್ನಾಗೈತೆ ಫ್ರೆಂಡ್ಸ್ ನಮ್ಮನೆ. ಪೇಂಟ್ ಒಂದು ಮಾಡಿಸ್ಬಿಟ್ರೆ ತಾಜ್ ಮಹಲ್ಗಿಂತ ಸೂಪರ್ ಆಗಿರ್ತೈತೆ. ಮಾಡ್ಸೋಣ ಆದಷ್ಟು ಬೇಗ. ಮಾವಿನಕಾಯಿ, ಒಂದೆರಡು ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ ಮೇನ್ ಬೇಕು ಫ್ರೆಂಡ್ಸ್. ಮಾಡ್ತಾ ಇನ್ನೂ ಏನು ಐಟಮ್ಸ್ ಬೇಕು ಅಂತ ತೋರಿಸ್ತೀನಿ. ಒಂದು ಬಾಣಲಿ ಇಟ್ಕೊಂಡು, ಬಾಣಲಿ ಬಿಸಿ ಆದಮೇಲೆ ಅರ್ಧ ಸ್ಪೂನ್ ಮೆಂತೆ, ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, ಇವಿಷ್ಟು ಹಾಕ್ಕೊಂಡು ಚೆನ್ನಾಗಿ ಸ್ಮೆಲ್ ಬರಬೇಕು. ಘಮ ಅಂತ ಸ್ಮೆಲ್ ಬರುತ್ತೆ, ಮಿಲ್ಲಲ್ಲಿ ಬಂದಂಗೆ ಆ ಥರ ಸ್ಮೆಲ್ ಬರೋವರೆಗೂ ಹುರ್ಕೋಬೇಕು. ಸ್ವಲ್ಪ ಬ್ರೌನ್ ಕಲರ್ ಚೇಂಜ್ ಆಗ್ತೈತೆ. ಸಾಸಿವೆ ಎಲ್ಲ ಚಿಟಪಟ ಸಿಡಿದ್ರೆ ಅದು ಆಗೈತೆ ಅಂತ. ಆಮೇಲೆ ಅದು ಸೈಡ್ಗೆ ಇಟ್ಕೊಂಡು ಕುಟಾಣಿಲಿ ಕುಟ್ಕೋತೀನಿ. ಈಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, 2 ಸ್ಪೂನ್ ಅಷ್ಟು. ಅದಕ್ಕೆ ಸಾಸಿವೆ ಹಾಕ್ಕೊಂಡು ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಿಂದೇನೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಿಷ್ಟು ಜಾಸ್ತಿ ಫ್ರೈ ಆಗಬಾರ್ದು, ಜಾಸ್ತಿ ಫ್ರೈ ಆಗಿಬಿಟ್ರೆ ಫ್ಲೇವರ್ ಹೋಗ್ಬಿಡ್ತೈತೆ. ಹಿಂದೆನೇ ಮಾವಿನಕಾಯಿ ಹಾಕೋಬೇಕು. ಮಾವಿನಕಾಯಿ ಹೆಂಗಂದ್ರೆ ಉಪ್ಪು ಹಾಕೊಬಿಡ್ಬೇಕು ಫಸ್ಟು. ಈ ಮಾವಿನಕಾಯಿನ ಫುಲ್ಲು ನುಣ್ಣಗಾಗೋವರೆಗೂ ಫ್ರೈ ಮಾಡ್ಕೋಬೋದು. ಆದರೆ ನಾನು ಅರ್ಧಂಬರ್ಧ ಮಾವಿನಕಾಯಿ ಫ್ರೈ ಆಗೋವರೆಗೂ ಮಾತ್ರ ಫ್ರೈ ಮಾಡ್ಕೊಳ್ತೀನಿ. ಯಾಕಂದರೆ 1 ವಾರ ಇಟ್ಕೋಬೋದು ಇದನ್ನು. ಎಷ್ಟು ದಿನ ಇಟ್ಕೊಂಡು ತಿಂದ್ರೂ ಮಾವಿನಕಾಯಿ ತಿಂದಂಗೆ ಫೀಲ್ ಇರಬೇಕು. ನುಣ್ಣಗಾದ್ರೆ ಚೆನ್ನಾಗಿರಲ್ಲ ನನಗೆ. ಹಂಗಾಗಿ ಆಮೇಲೆ ಆಗಲೇ ಕುಟ್ಟಿಟ್ಕೊಂಡಿದ್ದಲ್ಲ ಅದನ್ನೆಲ್ಲ ಪುಡಿ ಹಾಕ್ಕೊಂಡು, ಖಾರದ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಾತ್ರ ಸ್ಟವ್ ಆಫ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಆನಲ್ಲಿ ಐತಂದ್ರೆ ಸೀದೋಗ್ಬಿಡುತ್ತೆ, ಅದು ಫ್ಲೇವರ್ ಚೆನ್ನಾಗಿರಲ್ಲ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ರೆ ನೋಡ್ತಾ ಇದ್ರೇ ಬಾಯಲ್ಲಿ
ನೀರು ಬರಬೇಕು ಆ ಥರ ಇರುತ್ತೆ ಟೇಸ್ಟು. ಮತ್ತು ಅದನ್ನು ತಣ್ಣಗಾದ್ಮೇಲೆ ಒಂದು ಬಾಕ್ಸಿಗೆ ತೆಗೆದು ಇಟ್ಕೊಬಿಟ್ಟು ಅದೇ ಬಾಣಲಿಲಿ ಒಂದು 4 ಪೀಸ್ ಮಾವಿನಕಾಯಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ ಪಾತ್ರೆಯಲ್ಲಿ ಇರುತ್ತೆ ಟೇಸ್ಟು ಸೂಪರಾಗಿರುತ್ತೆ. ಇದನ್ನು ಮಾತ್ರ ಮಿಸ್ ಮಾಡೋಂಗಿಲ್ಲ, ಇದನ್ನು ತಿನ್ನಲೇಬೇಕು ನೀವು ಈ ಥರ ಮಿಕ್ಸ್ ಮಾಡಿಕೊಂಡು. ಇದೇ ನಮ್ಮ ದಿಢೀರ್ ಉಪ್ಪಿನಕಾಯಿ, ಇದನ್ನು ಒಂದು ವಾರ ಫ್ರಿಜ್ಜಲ್ಲಿ ಇಟ್ಕೊಂಡು ಆರಾಮಾಗಿ ತಿನ್ಬೋದು, ಸೂಪರಾಗಿರುತ್ತೆ. ಇದು ನನ್ನ ಊಟ ಫ್ರೆಂಡ್ಸ್. ಮೊದಲು ಉಪ್ಪಿನಕಾಯಿ ಅನ್ನ ತಿನ್ನಬೇಕು. ಅದೇ ಪಾತ್ರೆಯಲ್ಲೇ ತಿಂತಿದ್ದೆ, ಯಾವ ಪಾತ್ರೆಯಲ್ಲಿ ಉಪ್ಪಿನಕಾಯಿ ಮಾಡಿದ್ದೆ ಅದರಲ್ಲೇ. ನೀವೊಂದು ಸ್ವಲ್ಪ ಬೈಕೋತೀರ ಅಂದ್ಬಿಟ್ಟು ಸುಮ್ಮನೆ. ಪುಳಿಯೋಗರೆ ಚಿತ್ರಾನ್ನ ವೇಸ್ಟ್ ಫ್ರೆಂಡ್ಸ್ ಈ ಅನ್ನದ ಮುಂದೆ. ಸಖತ್ತಾಗಿ ಬಂದೈತೆ. ಉಪ್ಪಿನಕಾಯಿ ಒಂದು ಪೀಸ್ ಇಟ್ಕೊಂಡು ಅನ್ನ ಮಿಕ್ಸ್ ಮಾಡಿಕೊಂಡು ಅಮೃತ. ಅಪ್ಪಿ ನಿನ್ಗೊಂದು ತುತ್ತು ತಿನ್ನಿಸ್ತೀನಿ ಬಾ. ಬಾ ನೀನ್ ಟೇಸ್ಟ್ ಹೇಳಬೇಕು. ಇದು ನೀನ್ ಮಿಸ್ ಮಾಡ್ಕೊಳ್ತೇ ಬಾ. ನೋಡಿ ಹೇಳೋದನ್ನ ತಿಂದ ಹೇಳ್ಬೇಕು. ಕುತ್ಕೋಪಿ ಹಿಂಗೆ ಹೆಂಗ್ ತಿನ್ನಿಸ್ಲಿ ಹಸನ ನೀನು. ಒಂದು ಕಾಟ ಕೊಡ್ತ ಹೇಗೈತೆ? ನಾನೇನ್ ತಿಂತೀನೋ ಅದು ನನ್ನ ಗಂಡನೂ ತಿನ್ಬೇಕು. ಸಖತ್ತಾಗೈತೆ ಫ್ರೆಂಡ್ಸ್. ಅದನ್ನ ಫ್ರಿಜ್ಜಲ್ಲಿ ಇಡ್ತೀನಿ ದಿನ 1 ಪುಸು. 1 ವಾರ 15 ದಿನ ಇಟ್ಕೋಬಹುದು ಅಷ್ಟೇ, ಅದನ್ನ ಆಮೇಲೆ ಇಟ್ಕೊಳಕ್ಕಾಗಲ್ಲ. ಆತರ ಮೆಂತೆ ಜೀರಿಗೆ ಎಲ್ಲ ಹುರ್ದಿ ಅನ್ನ ಮಾಡ್ಕೊಂಡು ತಿಂತೀವಲ್ಲ ಫ್ರೆಂಡ್ಸ್, ಅದು ಆರೋಗ್ಯಕ್ಕೂ ಒಳ್ಳೇದು. ಅದಕ್ಕೆ ಇವಾಗ ಚಿತ್ರಾನ್ನ ಟೇಸ್ಟ್. ಚಿತ್ರಾನ್ನ ಸೇಮ್ ಚಟ್ನಿ ಚಿತ್ರಾನ್ನ ಮಿಕ್ಸ್ ಮಾಡ್ಕೋಬೇಕು. ಉಪ್ಪಿನಕಾಯಿ 1 ಪೀಸ್ ಇಟ್ಕೋಬೇಕು, ತಿಂತಾ ಇರ್ಬೇಕು. ಸೂಪರ್ ಇದೆ ಫ್ರೆಂಡ್. ಹಾಯ್ ಫ್ರೆಂಡ್ಸ್, ಈಗ ಸಂಜೆ 4:15 ಆಗ್ತಾ ಬಂತು. ಬಟ್ಟೆ ವಾಶ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಬೇಗ ಬಂದೆ ಕೆಲಸದಿಂದ. ಮತ್ತೆ ಒಂದು ತೋರಿಸ್ಬೇಕು ಅನ್ಕೊಂಡೆ ಫ್ರೆಂಡ್ಸ್. ಇದು ನೆನ್ನೆ ವಿಡಿಯೋದಲ್ಲಿ ಜ್ಯೂಸ್ ವಿಡಿಯೋ ನೋಡೋದಲ್ಲ, ಬಾದಾಮ್ ಗೋಂದು ಅನ್ನೋದು ನೀರಲ್ಲಿ ನೆನೆಸಿ ಹಾಕಿದ್ದೆ ಜ್ಯೂಸ್ಗೆ. ಅದೇನು ಏನು ಅಂತ ತುಂಬಾ ಜನ ಕೇಳಿದ್ರೆ ಅದು ಹೆಂಗಿರುತ್ತೆ ಏನು ಅಂತ. ಈ ತರ ಇರುತ್ತೆ ನೋಡಿ, ಕಲ್ಸಕ್ರೆ ತರ. ಇದು ಹೆಂಗಿರುತ್ತೆ ಏನು ಅಂತಾನು ನನಗೂ ಗೊತ್ತಿರ್ಲಿಲ್ಲ. ಇಸ್ಕಾನ್ ಟೆಂಪಲ್ಗೆ ಹೋಗಿದ್ದಲ್ಲ ಅವಾಗ ಅವಕ್ಕ ಕೊಟ್ಟು ಕಳ್ಸಿದ್ದು. ಇದು ದೇಹಕ್ಕೆ ತಂಪು, ಆರೋಗ್ಯಕ್ಕೆ ಒಳ್ಳೇದು. ನಾನು ವಿಡಿಯೋದಲ್ಲಿ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಹೀಟ್ ಜಾಸ್ತಿ ನರ್ಸರಿ ಕೆಲಸ ಮಾಡೋದ್ರಿಂದ ಅಂತ. ಅದಕ್ಕೆ ಸಬ್ಜಾ ಸೀಡ್ಸ್ ಮತ್ತೆ ಇದನ್ನ ಕಳ್ಸಿಕೊಟ್ರು. ಇದೇನ್ ಸಿಗುತ್ತೆ ಅಂದ್ರೆ ಮಾಮೂಲಿ ಅಂಗಡಿಲೇ ಸಿಗುತ್ತಂತೆ. ಈ ಸಲ ನಾನು ಅದೇ ಫ್ರೆಂಡ್ಸ್ ಮೊನ್ನೆ ಹೋಗಿದ್ನಲ್ಲ ಚಿಕ್ಕದು ಇದು ಮಾಲ್ ಅಲ್ಲ ಮಾರ್ಟ್ಗೆ, ಅದಕ್ಕೋಗಿ ಅಲ್ಲಿ ವಿಚಾರಿಸ್ತೀನಿ. ಅಲ್ಲೇನೋ ಸಿಕ್ತು ಅಂದ್ರೆ ಅಲ್ಲಿ ತಗೊಬಂದು ತೋರಿಸ್ತೀನಿ. ಈ ತರ ಇರುತ್ತೆ ಕಲ್ಸಕ್ರೆ ತರ. ಇದನ್ನ ನೈಟ್ ನೀರಲ್ಲಿ ಹಾಕಿದ್ರೆ ಬೆಳಗ್ಗೆ ಅಷ್ಟರಲ್ಲಿ ಒಂಥರ ಸ್ಪಾಂಜ್ ತರ ಉಬ್ಬಿ ಬಂದಿರ್ತೈತೆ. ಅದನ್ನ ಯಾವ್ದೇ ಜ್ಯೂಸ್ಗೆ ಹಾಕೊಂಡು ಕುಡಿಬಹುದು. ಇಲ್ಲಾಂದ್ರೆ ಜೇನುತುಪ್ಪ ಆಗ್ಲಿ ಸಕ್ಕರೆ ಆಗ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ಬಹುದು, ದೇಹಕ್ಕೆ ತಂಪು. ಈ ತರ ಇರುತ್ತೆ ಫ್ರೆಂಡ್ಸ್, ಕಲ್ಸಕ್ರೆ ತರ ಇರುತ್ತೆ, ಸ್ವಲ್ಪ ಬ್ರೌನ್ ಕಲರ್ ಇರ್ತೈತೆ. ಹಿಂಗೆ ತಿನ್ನಕ್ಕಾಗಲ್ಲ, ನೀರಲ್ಲಿ ನೆನ್ಸ್ಕೊಂಡೇ ತಿನ್ಬೇಕು. ಇಷ್ಟೇ ಫ್ರೆಂಡ್ಸ್, ನನ್ಗೂ ಗೊತ್ತಿಲ್ಲ ಇವೆಲ್ಲ. ಅಕ್ಕ ಹೇಳ್ಕೊಟ್ಮೇಲೆ ಗೊತ್ತಾಯ್ತು ಇವೆಲ್ಲ ಇದೆ, ಆರೋಗ್ಯಕ್ಕೆ ಒಳ್ಳೇದು ಅಂತ. ಹಾಗಾಗಿ ಇವನ್ನೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದೀನಿ ನಮ್ಮ ಲೈಫ್ ಜೊತೆ. ಈಗ ಬಟ್ಟೆ ತೊಳಿಬೇಕು, ಅದಕ್ಕೆ ಸ್ವಲ್ಪ ಭಯ ಆಗ್ತೈತೆ. ನೆನೆ ಒಂದಿನ ಮಾವಿನ ಹಣ್ಣು ತಿಂದಕ್ಕೆ ಪಿಂಪಲ್ಸ್ ಬಂದೈತೆ. ನನಗೆ ಫೇಸ್ ಪ್ಯಾಕ್ ಹಾಕೋಬೇಕು ಅನಿಸ್ತೈತೆ, ಒಂದ್ ಕಡೆ ಬಟ್ಟೆ ಬಿದ್ದೈತೆ. ಎರಡಲ್ಲಿ ಯಾವ್ದು ಮಾಡ್ತೀನೋ ಗೊತ್ತಿಲ್ಲ. ಮೊದಲು ಬಟ್ಟೆ ವಾಶ್ ಮಾಡ್ಬಿಡ್ತೀನಿ, ಆವಾಗ ಟೈಮ್ ಇದ್ರೆ ಇನ್ನೊಂದು ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ಓಕೆ ಬನ್ನಿ ಫ್ರೆಂಡ್ಸ್. ನಾಳೆ ದೋಸೆ ಮಾಡೋಣ ಅಂತ ಅಕ್ಕಿನ ತೊಳೆದಿದ್ದೀನಿ ಅನ್ಸಿದ್ದೀನಿ. ಇಲ್ಲಿ ಉದ್ದಿನ ಕಾಳು, ಅವರೆಬೇಳೆ, ಮೆಂತೆ. ಇದು ಅವರೆಬೇಳೆ ಸಾಂಬಾರ್ಗೆ ಚೆನ್ನಾಗಿರಲ್ಲ ಅಲ್ವಾ, ಅದನ್ನ ದೋಸೆಗೆ ಹಾಕೊಳ್ಳಿ ಅಂತ ಹೇಳಿದ್ರಲ್ಲ, ಹಂಗಾಗಿ ತೊಳೆದು ನೆನೆಕ್ ಹಾಕಿದೀನಿ. ಇವೆಲ್ಲ ನೆನೆಲಿ ಅವಲಕ್ಕಿ ಅನ್ನ ಹಾಕಿ ಸಂಜೆ ರುಬ್ಕೊಂಡ್ರೆ ಆಯ್ತು. ಟಾಮ್ ಬಟ್ಟೆ ಹೋಗಿಬೇಕು, ಸ್ವಲ್ಪ ಆಚೆ ಬಾ, ಮನೆ ಬೀಗ ಹಾಕೊಳ್ತೀನಿ ಬಾ. ಆಮೇಲೆ ಬರುವಂತೆ ಆಚೆ ಮಲ್ಕೊಡ್ವೆ ಬಾ, ಚಳಿ ಇಲ್ಲ. ಟಾಮ್ ಇವನ್ ಹಿಂಗ್ ಮಾಡಿದ್ರೆ ನಾನು ಏನ್ ಮಾಡೋದು? ನಾನು ಗೊತ್ತಿಲ್ಲ, ಬೀಗ ಹಾಕೊಂಡು ಹೋಗ್ತೀನಿ, ಒಳಗನೆ ಇರು. ಅದೊಂದು ತೊಂದ್ರೆ, ಪರ್ಕೆ ಅದು ಇದು ಎಲ್ಲ ಕೈಗೆ ಏನ್ ಸಿಕ್ತಿತ್ತೋ, ಸಾರಿ ಬಾಯಿಗೆ ಏನ್ ಸಿಕ್ತಿತ್ತೋ ಅದೆಲ್ಲ ಕಚ್ಚಾಕ್ಬಿಡ್ತಾನೆ. ಫ್ರೆಂಡ್ಸ್, ಹೋದ್ಸಲ ಬಟ್ಟೆ ಹೋಗಿಬೇಕಾದ್ರೆ ಯಾವ ಸೋಪ್ ಯೂಸ್ ಮಾಡೋದಂತ ಕೇಳಿದ್ರಲ್ಲ, ಯಾವ್ದಿರುತ್ತೋ ಅದು ಫ್ರೆಂಡ್ಸ್. ಶಿವ ಯಾವ ತರುತ್ತೋ ಅದು ಇದೆ ಅಂತ ಇರಲ್ಲ ನನ್ನ ಹತ್ರ. ಆಕ್ಟಿವ್ ಪವರ್ ಡಿಟರ್ಜೆಂಟ್ ಕೇಕ್ ಅಂತ ಇದೆ. ಸೋಪ್ ನ ಕೇಕ್ ಅಂತ ಮಿಸ್ ಆಗಿ ಹಾಕಿದ್ರೆ ಏನೋ ಗೊತ್ತಾಗ್ತಿಲ್ಲ. ಈಗ ಪವರ್ ಯೂಸ್ ಮಾಡ್ತಾ ಇದೀನಿ ಅಷ್ಟೇ ಫ್ರೆಂಡ್ಸ್. ಪವರ್ಫುಲ್ ಆಗಿ ಬಟ್ಟೆ ಎಲ್ಲ ಕ್ಲೀನ್ ಆಗ್ಬೇಕು ಅಂತ. ಮತ್ತೆ ಇನ್ನೊಂದು ಮಿಸ್ಟೇಕ್ ಫ್ರೆಂಡ್ಸ್, ಈ ಬ್ರಷ್ ನಂಗೆ ದೇವರನ್ನೇ ಗೊತ್ತಾಗ್ಲಿಲ್ಲ ಫ್ರೆಂಡ್ಸ್, ಇದು ಬಚ್ಚಲ್ ತಿಕ್ಕೋ ಬ್ರಷ್ ಅಂತ. ಬಟ್ಟೆ ಒಗೆಯೋ ಬ್ರಷ್ ಇದು ಜಾಸ್ತಿ ಗಟ್ಟಿ ಇತ್ತಲ್ಲ, ಕಬ್ಬಣ ತರ ಐತೆ ಹೇಳ್ಬೇಕು ಅಂದ್ರೆ.
ಕೊಳೆ ಎಲ್ಲ ಮಾಯ ಆಗ್ಬಿಡ್ಬೇಕು ಒಂದೇ ನಿಮಿಷದಲ್ಲಿ ಅನ್ಬಿಟ್ಟು ತಗೊಂಡೆ. ನೋಡಿದ್ರೆ ಇದು ನೀವ್ ಹೇಳದ್ಮೇಲೆ ಗೊತ್ತಾಯ್ತು ಬಚ್ಚಲಜ ಬ್ರಷ್ ಅಂತ. ಏನು ಮಾಡಂಗಿಲ್ಲ, ಬಟ್ಟೆ ಉಜ್ಜಿದ್ರೆ ಪಕ್ಕ ಅರ್ಧೋಗ್ತಿತೆ. ನಮ್ ಬ್ರಷ್ ಇಲ್ಲೆಲ್ಲ ಇತ್ತು. ಇನ್ನೊಂದ್ ಸ್ವಲ್ಪ ದಿನ ಈ ಅರ್ಧ ಬ್ರಷ್ ಬಳಸ್ಬೇಕಾಗ್ತೈತ್ ನಾನು. ಬರೋ ತಿಂಗಳು ಇನ್ನೊಂದ್ಸಲ ಮಾರ್ಟ್ಗೆ ಹೋಗ್ತೀನಿ ಫ್ರೆಂಡ್ಸ್. ಅವಾಗ ಬ್ರಷ್ ತಗೋ ಬರ್ತೀನಿ. ಶಿವನ್ ಕೇಳಿ ಸಾಕಾಯ್ತು ತಂದ್ಕೊಟ್ಟಿರಿ. 2 ವರ್ಷದಿಂದ ಈ ಅರ್ಧ ಬ್ರಷ್ ಅಲ್ಲೇ ಬಟ್ಟೆ ಹೋಗ್ತಾ ಇದೀನಿ. ಕಾಮಿಡಿ ಹಿಂಗೆ ಫ್ರೆಂಡ್ಸ್. ಏನು ಗೊತ್ತಿಲ್ದೇ ಇರೋರು ಆ ತರ ಜಾಗಗಳಿಗೆ ಹೋದ್ರೆ ಹಿಂಗೆ ನನ್ನ ಶಾಪಿಂಗ್ ಹಿಂಗಿರುತ್ತೆ. ಇನ್ನು ದೊಡ್ಡ ಮಾಲ್ಗೆ ಏನಾರು ಹೋಗ್ಬಿಟ್ರೆ ಗೊತ್ತಿಲ್ದೇ ಇರೋದಾರ ತಂದ್ಬಿಡ್ತೀನೋ ಏನೋ. ಅದಕ್ಕೆ ನಮ್ಗೆ ಆಗ್ತಾ ಇರೋ ಕಡೆ ನಾವು ಹೋಗ್ಬಾರ್ದು, ಗೊತ್ತಿಲ್ದಿರೋ ಕಡೆ ಹೋಗ್ಬಾರ್ದು. ಹೀಗೆ ಬಟ್ಟೆಗಳನ್ನೆಲ್ಲ ಕುಕ್ಕಷ್ಟಲ್ಲಿ ಸೊಳ್ಳೆಗಳು. ಏನಿಲ್ಲ ಫ್ರೆಂಡ್ಸ್, ಫಾಸ್ಟ್ ಕೈ ಆಡಿಸ್ತಿದ್ರೆ ಕಚ್ಚಕ್ಕೆ ಚಾನ್ಸ್ ಇರಲ್ಲ. ಅವು ಸ್ಟಾರ್ಟ್ ಆಗೋ ಗಂಟೆ ಸ್ವಲ್ಪ ಕಷ್ಟ. ಸ್ಟಾರ್ಟ್ ಆದ್ರೆ ಫ್ಲೈಟೇ ನಾನು. ಇನ್ನೊಂದು 3 ಅವರ್ ನಾನ್ ಸ್ಟಾಪ್. ಬಟ್ಟೆಗಳೆಲ್ಲ ಒಗ್ದು ಒಣಗಾಕದ್ಮೇಲೆ ಬಕೆಟ್ಗಳು ಫೀಲ್ ಆಗ್ತವೆ ಅಂದ್ಬಿಟ್ಟು ಈ ಥರ ಬಕೆಟ್ಗೆಲ್ಲ ಸೋಪ್ ಹಾಕಿ ಅದೇ ಬಟ್ಟೆಗೆ ಬ್ರಷ್ ಅಂದ್ಕೊಂಡು ಮಿಸ್ ಮಾಡಿ ಬಚ್ಚಲಜ ಬ್ರಷ್ ತಂದಿದ್ನಲ್ಲ ಅದರಲ್ಲೇ ಉಜ್ಕೊಂಡೆ. ನೀಟಾಗಿ ಕೊಳೆ ಹೋಗ್ತಾ ಇತ್ತು. ನನಗೆ ಖುಷಿ ಆಯಿತು, ನನಗೆ ತಂದಿದ್ದು ವೇಸ್ಟ್ ಆಗಲಿಲ್ಲ ಅಂತ. ಮತ್ತು ಪ್ರತಿ ಸಲ ಬಟ್ಟೆ ಹೋಗ್ದಾಗ ಈ ಥರ ಬಕೆಟ್ ನಾನು ತೊಳೆದೇ ಇಡ್ತೀನಿ. ಯಾವಾಗಲೂ ನಾನು ಶೇರ್ ಮಾಡ್ಕೊಂಡಿಲ್ಲ, ಅದಕ್ಕೋಸ್ಕರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಬೇಷನ್ಗಳು ಪ್ಲಾಸ್ಟಿಕ್ಕು ಅವು ಇವು ತಗೊಳ್ಳೋದೇ ಇಲ್ಲ. ನಮ್ಮ ಹತ್ರ ಅವು ಬಾಳಿಕೆನೂ ಬರಲ್ಲ, 3 ದಿನಕ್ಕೆ ಹೊಡೆದಾಕ್ಬಿಡ್ತೀನಿ. ಈ ಥರ ಬಕೆಟ್ಗಳು ನಮ್ಮಂಥ ರಫ್ ಆ್ಯಂಡ್ ಟಫ್ ಇರೋರಿಗೆ ಈ ಥರ ಬಕೆಟ್ಗಳೇ ಬೆಸ್ಟು. ಅದಕ್ಕೆ ಹಳ್ಳಿ ಕಡೆ ಈ ಥರ ಪೇಂಟ್ ಬಕೆಟ್ಗಳೇ ಜಾಸ್ತಿ ಬಳಸ್ತೀವಿ. ಎಷ್ಟು ಗಟ್ಟಿ ಇರುತ್ತಂದರೆ ನೀವು ನಂಬಲ್ಲ, ಇವು ತಗೊಂಡು 7 ವರ್ಷ ಆಗೈತೆ, ತಗೊಂಡಿದ್ದಲ್ಲ. ಪೇಂಟ್ ಮಾಡಿ ಸೈಡಲ್ಲಿ ಇಟ್ಟಿರೋದನ್ನ ಬೇರೆಯವ್ರ ಹತ್ರ ದುಡ್ಡು ಕೊಟ್ಟಿನೇ ತಗೊಂಡಿದ್ದು. ಇದನ್ನು ಒಂದು 10 ರೂಪಾಯಿ ಕೊಟ್ಟು ತಗೊಂಡಿದ್ದೇನೋ ಅಷ್ಟೇ. ಆಗ ಅದನ್ನು ನೋಡಿ ಇನ್ನೂ ಸ್ಟ್ರಾಂಗ್ ಆಗಿದೆ. ಇನ್ನೊಂದು ಮ್ಯಾಕ್ಸಿಮಮ್ ಒಂದು 20-30 ವರ್ಷ ಆದರೂ ಬಳಸ್ಬೋದು ನಾನು, ಅಷ್ಟು ಸ್ಟ್ರಾಂಗ್ ಆಗಿರುತ್ತವೆ. ಬಟ್ಟೆ ಒಗೆದಿದ ತಕ್ಷಣ ಇವನ್ನೆಲ್ಲ ತೊಳೆದಿಟ್ಕೊಳ್ಳೇಬೇಕು, ಯಾಕಂದರೆ ಸೋಪ್ ನೀರೆಲ್ಲ ಆರಿರುತ್ತೆ. ಅದೆಲ್ಲ ಒಂಥರ ಕಲೆ ಥರ ಮಾರ್ಕ್ ಥರ ಉಟ್ಕೊಬಿಡುತ್ತೆ ವೈಟ್ಗೆ. ಮತ್ತು ಇನ್ನೊಂದ್ಸಲ ತೊಳೆಯೋಕೆ ಹೋದರೆ ಅದನ್ನು ಬಿಡಲ್ಲ, ಹಂಗೆ ಗಲೀಜಿದ್ದು ಬಿಡ್ತೈತೆ. ಅಂತೂ ಬಟ್ಟೆಗಳೆಲ್ಲ ಕ್ಲೀನ್ ಆಯಿತು ಫ್ರೆಂಡ್ಸ್. ಸ್ವಾಮಿ, ನಾನೇನು ಬದುಕಿದ್ದೀನ ಅಂತ ಅನ್ನಿಸ್ತೈತೆ ಬಟ್ಟೆಗಳು ಹೋಗ್ತಾಗೆಲ್ಲ. ಸಂಜೆನೆ ಮನೆ ಬಾಗಿಲೆಲ್ಲ ಗುಡಿಸ್ಬಿಟ್ಟು ಹೋಗಿದ್ದೆ. ಸದ್ಯ ಈಗ 6:15 ಆಗ್ತಾ ಬಂತು. ಎಷ್ಟೊಂದು ಬೆಳಕೈತೆ ಇನ್ನು. ಓಕೆ ಫ್ರೆಂಡ್ಸ್, ನಮ್ಮ ಗಂಡ ಏನು ಮಾಡ್ತಿದ್ದೆ ನೋಡೋಣ ಬನ್ನಿ. ಸಾರಿ, ನನ್ನ ಗಂಡ. ಬರ್ತಾಯಿದ್ದೀನಿ ಕುಮಾರ್. ನಾನು ಬರ್ತಾಯಿದ್ದೀನಿ ಅಂದರೆ TV ಮೊಬೈಲ್ ಎಲ್ಲ ಮ್ಯೂಟಲ್ಲಿರ್ಬೇಕು ಫ್ರೆಂಡ್ಸ್, ಆ ಥರ ಹವಾ ಇಟ್ಟಿದ್ದೀನಿ. ಓಹೋ, ಟೀ ಉಸಿರು ಹೋಗ್ತೈತೆ. ಟೀ ಬೇಕೇನಪ್ಪಿ ನಿನ್ಗೆ? ನೀನ್ ಮಾಡಿಟ್ಟಿರ್ಬೇಕು. ನಾನು ಎಂತ ಕಷ್ಟಪಟ್ಟು ಬಟ್ಟೆ ಹೋಗ್ದು ಬತ್ತಾವಳೆ ಅಂತ. ಏನ್ ಮಾಡ್ದೆ ಟೀನಾ? ಬಟ್ಟೆ ಹೋಗ್ದೇನಪ್ಪಿ? ನೀನ್ ಇಷ್ಟ ಆವಾಜ್ ಹಾಕದ್ಮೇಲೆ ನಾನು ಟೀ ಮಾಡ್ಕೊಟ್ರೆ ನನ್ನ ಹೆಸರೇ ಚೇಂಜ್ ಮಾಡಪ್ಪಿ. ಬಿಲ್ಡಪ್ ರಾಜಾ. ಎಷ್ಟು? ಅಷ್ಟು ಇಟ್ರೆ ಸುಂಡೆ ಹೋಗ್ತೈತೆ ಟೀ. ಇಷ್ಟ ಮಾಡ್ತಿಯಲ್ಲ, ಇಷ್ಟ ಮಾಡು. ದೋಸೆಗೆ ನೆನ್ಸಿದ್ನಲ್ಲ ಫ್ರೆಂಡ್ಸ್, ಅದಕ್ಕೆ ಅವಲಕ್ಕಿ ನೆನ್ಸಿದ್ದೀನಿ. ಸ್ವಲ್ಪ ಹಾಕ್ತಾ ಇದ್ದೀನಿ. ಇದೊಂಥರ ಎಕ್ಸ್ಪೆರಿಮೆಂಟು. ಆಮೇಲೆ ಅಳತೆ ಕರೆಕ್ಟಾಗಿ ಗೊತ್ತಾದ್ಮೇಲೆ ಎಷ್ಟು ಹಾಕ್ಬೇಕು ಅಂತ ಅಷ್ಟು ಗೊತ್ತಾಗ್ತೈತೆ. ಈಗ ಇಟ್ಟಿದ್ದೀನಿ. ಇಷ್ಟೆಲ್ಲ ಕೆಲಸ ಮಾಡ್ಕೊಬಂದ್ರೆ ಯಾರಾದ್ರೂ ಗಂಡ, ಯಾವುದಾದ್ರೂ ಹೆಂಡತಿ ಗಂಡ, ಯಾವುದಾದ್ರೂ ಹೆಂಗಸ್ರ ಗಂಡ ಎಲ್ಲ ಒಂದೇ. ಹೆಂಡತಿ ಬರೋಷ್ಟರಲ್ಲಿ ಏನಾದರೂ ಒಂದು ಅಡುಗೆ ಮಾಡ್ಕೊಡೋದು, ಸ್ನ್ಯಾಕ್ಸ್ ಮಾಡ್ಕೊಡೋದು, ಟೀ ಮಾಡ್ಕೊಡೋದು ಮಾಡ್ತಾರೆ. ನಮ್ಮನೆ ಎಲ್ಲ ಊಟ ಇಷ್ಟು ಅರ್ಧ ಗ್ಲಾಸಲ್ಲಿ ಅರ್ಧ ಟೀ ಮಾಡ್ಬೇಕಂದ್ರೆ ನಾನು ಸೈಂಟಿಸ್ಟ್ ಆಗಿ ಹುಟ್ಟಿರ್ಬೇಕು ಅಷ್ಟೇ.
ಟೀ ಆಗ್ತಿದೆ, ಅಡ್ಗೆ ಏನಾರ ಮಾಡ್ಬೇಕಪ್ಪ? ಅಡುಗೆ ಚಿತ್ರಾನ್ನ ಪತ್ರನ್ನ ಏನೋ ಒಂದು ಮಾಡ. ಜಿಂಬೋಡಿ. ಆಮೇಲೆ ಮಾಡ, ಏನೋ ಒಂದ್ ಮಾಡು ಅಂತ ನೀನು. ಏನು ಬೇಡ, ಸುಸ್ತಾಗೈತೆ, ರೆಸ್ಟ್ ಮಾಡು, ಬಟ್ಟೆ ಒಗ್ದು ಸುಸ್ತಾಗಿದ್ಯಾ ಅಂದಿದ್ರೆ ನಾನು ಕಷ್ಟಪಟ್ಟು ನನ್ ಗಂಡ ಹಿಂಗ್ ಹೇಳ್ಬಿಟ್ಟು ನಾನಂತ ಖುಷಿಗಾದ್ರೂ ಅಡ್ಗೆ ಮಾಡ್ತಿದ್ದೆ. ಏನೋ ಒಂದ್ ಮಾಡು ಅಂದಿದ್ಕೆ ತಂಗ್ಳು ಚಿತ್ರಾನ್ನನೇ ತಿನ್ಸ್ಬೇಕು ಅಂತ ಮನ್ಸಕ್ ಬಂದೈತಿ. ಈಗ ರೆಸ್ಟ್ ಹಾಕೋ, ಏನಾದ್ರು ಬೇರೆ ಮಾಡ್ಕೊಡ್ಲೈತಿ, ಈಗ ರೆಸ್ಟ್ ಹಾಕೋ. ನಿಜ ಫ್ರೆಂಡ್ಸ್, ಆಗಲ್ಲ, ಸಿಕ್ಕಾಪಟ್ಟೆ ಸುಸ್ತಾಗ್ತಿದ್ ನನ್ಗಂತೂ, ಕೈ ಸಿಕ್ಕಾಪಟ್ಟೆ ನೋತೈತೆ. ಹಂಗಾಗಿ ಏನು ಮಾಡೋದ್ ಬೇಡ, ದೋಸೆ ಇಟ್ಟು ರುಬ್ಬಿಟ್ಟು ಸೈಲೆಂಟ್ ಆಗಿ ಮಲ್ಕೋದ್ ಬೆಸ್ಟ್. ಆ ಟೀನ ಸಾರಿ ಹಾಲ್ನ ಏನಕ್ಕೋ ಇಟ್ಟಿದ್ದೆ ನಾನು, ಏನೋ ಒಂದ್ ಸ್ವೀಟ್ ಮಾಡ್ಬೇಕು ಅಂತ, ಜಾಮೂನ್ ಮಾಡಕಂತ ಇಟ್ಟಿದ್ದು, ಅದು ಜಾಮೂನ್ ಕ್ಯಾನ್ಸಲ್ ಆಯ್ತು. ಓಕೆ ಫ್ರೆಂಡ್ಸ್, ನಾಳೆ ಮಾಡ್ಕೊಡ್ತೀನಿ, ನಾಳೆ ಬೆಳಗ್ಗೆನೆ ಮಾಡ್ಕೊಡ್ತೀನಪ್ಪ ನಿಂಗೆ. ಡೀಲ್ ಓಕೆನಾ? ಟೀ ಕುಡಿ ವೀರಪ್ಪ, ಚಿತ್ರಾನ್ನ ಈಗ ತಿನ್ಬಿಟ್ರೆ ರಾತ್ರಿ ಊಟಕ್ಕೆ ಅಡ್ಗೆ ಮಾಡಕ್ಕಾಗಲ್ಲ. ನಾನು ಒಳ್ಳೆ ತಗೋತೀನಿ. ಓ ಅಷ್ಟು ಸಾಕರದ ಏನಿದು? ನೋಡಿದ್ರ ಫ್ರೆಂಡ್ಸ್, ಹೋಟ್ಲ ತಂದು ತಿನ್ನೋಷ್ಟು ಸಾಹುಕಾರ ನನ್ ಗಂಡ. ಸಾಲ ಹೋಟ್ಲ ಸಾಲ ಕೊಡ್ತಾರೇನಪ್ಪಿ? ಹಂಗಾರ ಅವ್ರನ್ನ ನನಗ್ ಪರಿಚಯ ಮಾಡಿಸು. ನನ್ ಕೈಲಿ ಅಡ್ಗೆ ಮಾಡಕ್ ಆಗದೆ ಇದ್ದಾಗ ಅಲ್ಲ ಹೋಗಿ ತಗೋ ಬರ್ತೀನಿ. ಹೋಟ್ಲ ಸಾಲ ಕೊಟ್ಟಾರೇನಪ್ಪಿ? ಏ ಕೊಡಲ್ಲ, ಅದು ಮನೆ ಅಲ್ಲ, ಹೋಟ್ಲು. ಹೆಂಡತಿ ಹತ್ರ ದಬಾಯಿಸ್ಕೊಂಡ್ ತಿನ್ಬೋದು, ಹೋಟ್ಲವ್ರ ಹತ್ರ ದಬಾಯಿಸ್ಕೊಂಡ್ ತಿನ್ನಕ್ ಆಗಲ್ಲ ಫ್ರೆಂಡ್ಸ್. ಟೀ ಗಮ್ಮಂತ ಬರ್ಬೇಕು, ಅಲ್ಲಿವರೆಗೂ ಕುದಿಸ್ಬೇಕು. ಟೀ ಮಾಡೋದ್ರ ನಾನೇನು ಎಕ್ಸ್ಪರ್ಟ್ ಅಲ್ಲ. ಕಾಫಿ ಇಷ್ಟ ಫ್ರೆಂಡ್ಸ್ ನನಗೆ. ಬ್ರೂ ಕಾಫಿ ಅಂದ್ರೆ, ಬ್ರೂ ಕಾಫಿ ಅಲ್ಲ, ಯಾವ ಕಾಫಿ ಆದ್ರೂ ಇಷ್ಟ. ಇದೊಂದು 4-5 ದಿನದಿಂದ ತಂದಿಟ್ಟಿದ್ದೆ, ಸ್ವಲ್ಪ ಮೆತ್ತಗಾಗೈತೆ, ತಣ್ಣಾಗೈತೇನೋ. ಉಪ್ಪಿನಕಾಯಿ ಅಂತೂ ಸೂಪರ್ ಆಗಿ ಬಂದೈತೆ ಫ್ರೆಂಡ್ಸ್. ಇವಾಗ ಉಪ್ಪಿನಕಾಯಿ ನೆನಪಾಯ್ತು, ಉಪ್ಪಿನಕಾಯಿ ತಿನ್ಬೇಕು. ತಗಪ್ಪ, ನೀನ್ ಕುಡಿಯಲ್ಲ? ಬಿಲ್ಡಪ್ ರಾಜ. ಇದು ನಮ್ಮ ಸ್ನಾಕ್ಸ್. ಫ್ರೆಂಡ್ಸ್, ಹೆಂಗ್ ಗಮ್ಮಂತಿತ್ತು ನೋಡಪ್ಪಿ, ಸ್ಮೆಲ್ ನೋಡು. ಅಬ್ಬಬ್ಬಾ, ಸೂಪರ್ ಆಗೈತೆ. ಈ ಚಳಿನಲ್ಲಿ ಉಪ್ಪಿನಕಾಯಿ ತಿಂತ ಇದ್ರೆ ಇಷ್ಟ ಆಯ್ತಾ? ಇದನ್ನ ಅಮ್ಮಮ್ಮ ಅಂದ್ರೆ ನಾಳೆ ಸಂಜೆ ಒಳಗೆ ಖಾಲಿ ಮಾಡ್ಬಿಡ್ತೀನಿ. ಮರ್ತ್ಬಿಟ್ಟೆ ನಾನು ಉಪ್ಪಿನಕಾಯಿ ಹಾಕಿದ್ದು ಫ್ರೆಂಡ್ಸ್. ಇಷ್ಟೊತ್ತು ಖಾಲಿ ಮಾಡ್ಬಿಡ್ತಿದ್ದೆ, ಓಡಾಡ್ಕೊಂಡು ತಿನ್ಕೊಂಡು. ಆಮೇಲೆ ನೆನ್ಪಾಯ್ತಾ ಮಾವಿನಕಾಯಿ ನೋಡಿದ್ಮೇಲೆ. ಥ್ಯಾಂಕ್ ಯು ಮಾವಿನಕಾಯಿ. ಇದ್ರಲ್ಲಿ ಮೆಣಸಿನ್ಕಾಯಿ ಸಹ ಸೂಪರ್ ಆಗಿರ್ತದೆ. ಹಣ್ಣು ಹಂಗೆ ಇಟ್ಟಿದ್ದೀನಿ. ನೀನು ತಿನ್ನು, ನನ್ ಪಿಂಪಲ್ಸ್ ಬರ್ಲಿ ಅಂತ ಮಾವಿನ ಅಂತ ಇದೆಯಾ? ನೀನ್ ಮಾತ್ರ ಬ್ಯೂಟಿ ಮೇಂಟೈನ್ ಮಾಡ್ಬೇಕಾ? ನೀನ್ ಮಾತ್ರ ಹೀರೋಯಿನ್ ತರ ಕಾಣಿಸ್ಬೇಕಾ? ತಗೋ ಹೋಗ್ಲಿ. ಈ ತರ ಉಪ್ಪಿನಕಾಯಿ ತಿನ್ನಕ್ ಅದೃಷ್ಟ ಮಾಡೇಬೇಕು ನೀನು. ಇವತ್ ನೈಟ್ ಅನ್ನಕ್ಕೂ ಸಹ ಇದೇ ಮಿಕ್ಸ್ ಮಾಡ್ಕೊಂತಿದ್ದೀನಿ ಫ್ರೆಂಡ್ಸ್. ಸೂಪರ್ ಐತೆ, ಟ್ರೈ ಮಾಡಿ. ಚೆನ್ನಾಗಿಲ್ಲ ಅಂದ್ರೆ ಅಡ್ರೆಸ್ ಕೊಡ್ತೀನಿ, ಹುಡುಕೊಂಡ್ ಬೈರಿ. ಶಿವನ ಪಾಪ, ಇದು ಉಪ್ಪಿನಕಾಯಿ ಅಲ್ಲ, ಅಮೃತ. ಅಪ್ಪಿ, ಇವಾಗ ನಾವೊಂದು ಟಾಸ್ಕ್ ಮಾಡೋಣ. ಬಾಯ್ ಟಾಸ್ಕ್ ಅಲ್ಲ, ಇವಾಗ ನಾನೊಂದು ಹಾಡು ಹೇಳ್ತೀನಿ ನಾನ್ ಸ್ಟಾಪ್ ಆಗಿ. ಅದನ್ನ ನೀನ್ ಹೇಳಿದ್ರೆ ನೀನೇನು ಕೆಲಸ ಮಾಡಂಗಿಲ್ಲ. ಹೇಳಿಲ್ಲ ಅಂದ್ರೆ ಇಟ್ಟಿರ್ಬೇಕು. ನಂಗೂ ಸಾಕಾಗೈತೆ. ಅಯ್ಯೋ ದೇವ್ರೆ, ಇಡ್ಲಿಗೆ ನೆಲ್ಸಾಗೆಲ್ಲ ಇದೆ ಕೊಡು. ಬಾಪ, ನೀನಂಜಾರು ನಾನಂಜಾರು, ನಾನಂಜಾರು ನೀನಂಜಾರು. ದೋಸೆ ತಿಂತೀಯ ಇಲ್ಲ? ಮಳೆ ಪಟ ಪಟ, ಕರೆಂಟ್ ಡಮಾರು. ಹೋಗಲ್ಲ, ನಿನಗ್ ನೋವಿಲ್ದಿರೋದು ಯಾವತ್ತು ಹೇಳಪ್ಪಿ? ನಮ್ಗ್ ಬಲಗೈ ನೋವು, ಬಲಗೈ ಬಟ್ಟೆ ಉಜ್ಜಿ ಉಜ್ಜಿ. ಇನ್ನೊಂದ್ಸಲ ದೋಸೆ ಕೇಳು, ದೋಸೆ ಬೇಕು ದೋಸೆ ಅಂತ. ನಿಜ ಫ್ರೆಂಡ್ಸ್, ನನ್ ತಲೆನೋವು ಬರ್ತೈತೆ ಇಟ್ಟಿರ್ಬೇಕಂದ್ರೆ. ಅಕ್ಕಿ, ಅವಲಕ್ಕಿ ಮತ್ತೆ ಅನ್ನ ಸ್ವಲ್ಪ ತಗೊಂಡಿದ್ದೀನಿ. ನಮ್ಗೆ ಅನ್ನ ಹಾಕೊಳ್ಳೇಬೇಕು ಫ್ರೆಂಡ್ಸ್ ದೋಸೆಗೆ. ಕಾಳೆಲ್ಲ ಚೆನ್ನಾಗಿ ನೆಂದೈತೆ, ಕಾಳಲ್ಲ ಬೇಳೆ.
ತರಿತರಿಯಾಗಿ ರುಬ್ಬಿಕೊಂಡ ಹಿಟ್ಟನ್ನು ಮಿಕ್ಕಸಿ ಮಾಡಬೇಕು. ಮಿಕ್ಕಸು ಮಾಡುವಾಗ ಗಂಡನ್ನ ಬೈಕೊಳ್ಬೇಕು. ನನ್ ಗಂಡ ಹಿಟ್ಟು ರುಬ್ಕೊಟ್ಟಿಲ್ವಾ, ಎಂತ ಗಂಡ ಹಂಗಿಂಗ್ ಅಂತ ರುಬ್ಕೊಂಡ್ ಬೈಕೊಂಡ್ರೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬರ್ತೈತೆ, ದೋಸೆ ಚೆನ್ನಾಗಿ ಬರ್ತೈತೆ ತಾನಪ್ಪ. ಈ ಮಳೆಯಲ್ಲಿ ಬೇಕಿತ್ತ ಇವೆಲ್ಲ ಅನಿಸ್ತೈತೆ. ಅಪ್ಪಿ, ದೋಸೆ ಮಾಡೋದು ಯಾರು ಕಂಡಿಡ್ದಿದ್ದು? ಗೊತ್ತಿಲ್ಲ. ಗೊತ್ತಿಲ್ಲ? ಇದನ್ನ ನಿಮ್ ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ಲ? ದೋಸೆ ಮಾಡೋದು ಹೇಳ್ಕೊಟ್ಟಾರೆ. ಎಲ್ಲ ಹೇಳ್ಕೊಡಬೇಕಪ್ಪ. ಈಗ ಮೈಸೂರ್ ಪಾಕ್ ಮಾಡೋದು ಯಾರು ಅಂತ ಕೇಳಿದ್ರೆ ನಮ್ ಸ್ಕೂಲಲ್ಲಿ ನಮ್ಮ ಮಾಸ್ಟರ್ ಹೇಳ್ಕೊಟ್ಟಿದ್ರು, ಮೈಸೂರು ಮಹಾರಾಜರು. ಉದ್ದರೋಡೆ ಮಾಡೋದು ಹೇಳ್ಕೊಟ್ಟಿದ್ ಯಾರು? ಉಗಾಂಡದವ್ರು. ಪಾಯಸ ಮಾಡೋದು ಹೇಳ್ಕೊಟ್ಟಿದ್ ಯಾರು? ಪಾಕಿಸ್ತಾನದವ್ರು. ಚಿತ್ರಾನ್ನ ಮಾಡೋದು ಹೇಳ್ಕೊಟ್ಟವ್ರು ಯಾರು? ಚಿತ್ರದುರ್ಗದವ್ರು. ನಿಜ ಅಪ್ಪಿ. ಅದಕ್ಕೆ ಯಾರ್ಯಾರು ಯಾವ್ಯಾವ ಅಡಿಗೆ ಕಂಡಿಡ್ದವ್ರು ಆ ಊರ್ ಹೆಸರೇ ಸ್ಟಾರ್ಟಿಂಗ್ ಇರ್ತೈತೆ. ಮುದ್ದೆ ಮಾಡೋದು ಹೇಳ್ಕೊಟ್ಟವ್ರು ಯಾರು? ಮಂಡ್ಯದವ್ರು. ಅದಕ್ಕೆ ಮುದ್ದೆ ಅಂತ ಫಸ್ಟ್ ಐತೆ. ಕನಕಪುರದವ್ರು ಏನು ಹೇಳ್ಕೊಟ್ಟಿಲ್ಲ, ಅದಕ್ಕೆ ಕಾಯಿಂದ ಅಡಿಗೆಗಳು ಏನು ಇಲ್ಲ. ದೋಸೆ ಮಾಡೋದು ಹೇಳ್ಕೊಟ್ಟಿದ್ ಯಾರು ಅಂದ್ರೆ ದಾವಣಗೆರೆ. ಕರೆಕ್ಟ್. ಅಪ್ಪಿ, ದಾವಣಗೆರೆ ಬೆಣ್ಣೆ ದೋಸೆ ಅಂತ ಯಾಕೆ ಹೇಳಿ ಹೆಸರಿಟ್ಟಿರೋದು? ದೋಸೆ ಕಂಡಿಡ್ತಿರೋದು ದಾವಣಗೆರೆ ಅವರು. ಅದಕ್ಕೆ ಮತ್ತೆ ಪಲಾವು ಪಶ್ಚಿಮ ಬಂಗಾಳದವರು. ಕೇಕು ಕರ್ನಾಟಕದವರು. ಫ್ರೆಂಡ್ಸ್, ಕೆನೆ ಆಗೈತೆ ಈ ತರ. ವಾವ್, ಈ ತರ ಡೈಲಿ ಎತ್ತಿಕೊಳ್ತಾ ಇದ್ದೀನಿ. ಇದನ್ನ ಮತ್ತೆ ಒಂದ್ಸಲ ಕುದಿಸ್ತೀನಿ, ಅವಾಗ ಇನ್ನೂ ಕೆನೆ ಬರ್ತೈತೆ, ಅದನ್ನ ಎತ್ತಿಕೋತೀನಿ. ಆತರ ಮಾಡ್ತಿದ್ದೀನಿ. ನೀನೇ ಹೆಸರು ಹೇಳಿ ವಿಶ್ ಮಾಡ್ಬೇಕಂತೆ ನಮ್ ಫ್ರೆಂಡ್ಸ್. ಯಾಕೆ ಶಿವಣ್ಣ ಓದಕ್ ಬರಲ್ವಾ ಅಂತವ್ರೆ. ಸುಮನ ಸುಮನ್ ಪಿ. ಹಾಯ್ ಹಾಯ್. ಸಚಿನ್ ಗೌಡ. ಹ್ಯಾಪಿ ಬರ್ತ್ಡೇ. 21ಕ್ಕೆ ನಾಗರಾಜ್ ಅನಿತಾ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ನಾಗರಾಜಣ್ಣ ಅನಿತಾ ಅವ್ರದ್ದು ಆನಿವರ್ಸರಿ. ದೀಪ್ತಿ ಹಾಯ್. ಆನಂದ್ ಮೂರ್ತಿ ಶ್ವೇತಾ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಆನಂದ್ ಮೂರ್ತಿ ಅಮೂಲ್ಯ ಹ್ಯಾಪಿ ಬರ್ತ್ಡೇ. 22ಕ್ಕೆ. ಡೇಟ್ ಹಾಕಿದ್ದೀನಿ. ಇಲ್ಲ ಹೇಳು. ಮಂಚೇಗೌಡ 20ನೇ ತಾರೀಕು ಬರ್ತಡೆ. 24 ಬರ್ತಡೆ. ಹ್ಯಾಪಿ ಬರ್ತ್ಡೇ. ನೋಡಿ ಫ್ರೆಂಡ್ಸ್, ಶಿವಣ್ಣ ಓದೋದು ಹಿಂಗಿರುತ್ತೆ. ಶಿವಣ್ಣ ಕೈಲಿ ಎಳಿಸಿ ಅಂತೀರಾ. ಶೈಲಾ ಅವ್ರ ಮಗಳು ರಿತಿಕ್ಷಾ ಹಾಯ್. ಧನುಷ್ 24ನೇ ತಾರೀಕು ಬರ್ತಡೆ. ಹ್ಯಾಪಿ ಬರ್ತ್ಡೇ. ನಿಖಿತಾ ಹ್ಯಾಪಿ ಬರ್ತ್ಡೇ. ಅಶ್ವಿತ್ ಚಿಂಟು ಹಾಯ್. ಬಿಲ್ವಾಶ್ರೀ ಹಾಯ್. ಸಾರಿ, ಬರ್ತಡೆ. ವಿಶ್ ಹ್ಯಾಪಿ ಬರ್ತ್ಡೇ ಬಿಲ್ವಾಶ್ರೀ. ಮಾಲತಿ ಸಿಸ್ಟರ್ 26ನೇ ತಾರೀಕು ಬರ್ತಡೆ. ವಿಶ್ ಹ್ಯಾಪಿ ಬರ್ತ್ಡೇ ಸಿಸ್ಟರ್. ಧನುಷ್ ಬಿ ಹಾಯ್. ರುಚಿತಾ 21ಕ್ಕೆ ಬರ್ತಡೆ. ಹ್ಯಾಪಿ ಬರ್ತ್ಡೇ. ನಿಂಗಮ್ಮ ಅವ್ರದ್ದು 31ಕ್ಕೆ ಬರ್ತಡೆ. ಹ್ಯಾಪಿ ಬರ್ತ್ಡೇ. ನೆಕ್ಸ್ಟ್ ಟೈಮ್ ನೀವು ಕೇಳ ಅನ್ಕೊಳ್ತೀರಾ ಶಿವಣ್ಣನೇ ಹೋಗ್ಲಿ ಅಂತ. ಫ್ರೆಂಡ್ಸ್, ಈಗ ಚಿತ್ರಾನ್ನ ಸ್ವಲ್ಪ ತಿಂದ್ವಿ. ಹಾಲು ಕುಡಿದ್ರೆ ಮುಗೀತು ಇವತ್ತಿನ ದಿನ. ಬೆಳಗ್ಗೆಗೆ ದೋಸೆ ಮಾಡ್ಕೊಳ್ಳೋದಷ್ಟೇ. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಬೈ ಫ್ರೆಂಡ್ಸ್. ಬಾಯ್. ಗುಡ್ ನೈಟ್.